ಹಲೋ, ವಿ ಕೆ ನಿಜವಾಸ್ತು ಚಾನೆಲ್ಗೆ ಸುಸ್ವಾಗತ ಹಾಗೂ ವೀಕ್ಷಕರಿಗೆ ಶುಭಾಶಯಗಳು. ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ. ಓಂ ಪೂಜ್ಯಾಯ ಶ್ರೀ ರಾಘವೇಂದ್ರಾಯ ನಮಃ. ಈಗಾಗಲೇ ನಾನು ಶ್ರೀ 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 ರಾಘವೇಂದ್ರ ಮಂತ್ರಾಲಯ ಶ್ರೀ ರಾಘವೇಂದ್ರನ ಮಹಿಮರ ಬಗ್ಗೆ ಕೆಲವೊಂದು ವಾಸ್ತುಶಾಸ್ತ್ರದ ಪ್ರಕಾರ ನೆಲೆಸಿರುತ್ತಾರೆಂದು ಹಲವಾರು ವಿಡಿಯೋಗಳನ್ನು ನಾನು ಮಾಡಿದ್ದೇನೆ. ಅದೆಷ್ಟೋ ಜನರು ವೀಕ್ಷಿಸಿದ್ದಾರೆ, ಅದರ ಬಗ್ಗೆ ನನಗೆ ಲೈಕ್ ಮಾಡಿದ್ದಾರೆ, ಕಾಮೆಂಟ್ಸ್ ಮಾಡಿದ್ದಾರೆ. ಅದೆಷ್ಟೋ ಜನರು ಇದರ ಬಗ್ಗೆ ತಿಳಿದುಕೊಂಡಿದ್ದಾರೆ. ವಾಸ್ತು ಎಂಬುದು ಮಠಕ್ಕಾಗಲಿ, ಮಂದಿರಕ್ಕಾಗಲಿ, ದೇವರ ಮಂದಿರಿಗಾಗಲಿ, ಮನೆಗಾಗಲಿ, ಆಸ್ಪತ್ರೆಗಾಗಲಿ ಯಾವುದಕ್ಕೂ ಆದರೂ ಅದು ಕೊಡುಗೆ ಕೊಡುವಂಥ ವಾಸ್ತುಶಾಸ್ತ್ರದ ಪ್ರಕಾರ ಇದ್ದರೆ ಮಾತ್ರ ಸಾಧ್ಯ. ಇಲ್ಲದಿದ್ದರೆ ಅದು ಯಾವುದೇ ದೇವಮಂದಿರವಾಗಲಿ, ಮಠವಾಗಲಿ, ಮಂದಿರವಾಗಲಿ ಅದು ಹಿನ್ನಡೆಯನ್ನು ಅನುಭವಿಸುತ್ತದೆ. ಆವಾಗ ಅಲ್ಲಿ ಯಾವುದೇ ಮನೆಯಾಗಲಿ, ಮಠವಾಗಲಿ ಹಿನ್ನಡೆಯ ಅನುಭವಿಸಿದರೆ ಅದು ಅಭಿವೃದ್ಧಿಯು ಇರುವುದಿಲ್ಲ ಎಂದು ಹೇಳುತ್ತೇನೆ. ಈಗಾಗಲೇ ನಾನು ಹೇಳಿರುವಂತೆ ಪೂಜ್ಯ ಶ್ರೀ ರಾಘವೇಂದ್ರರ ತುಂಗಭದ್ರಾ ದಡದಲ್ಲಿ ನೆಲೆಸಿರುವಂಥ ವಿಷಯವಾಗಿ ಹೇಳಿದ್ದೇನೆ. ತಾವು ಇದನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರೆಂದು ನಾನು ನಂಬುತ್ತೇನೆ. ಅದೇ ರೀತಿ ಈಗ ಇನ್ನೂ ಒಂದು ವಿಷಯವೆಂದರೆ, ಪೂಜ್ಯ ಶ್ರೀ ರಾಘವೇಂದ್ರರ ಸ್ಥಳದಿಂದ ಉತ್ತರ ಈಶಾನ್ಯದ ಭಾಗದಲ್ಲಿ ಒಂದು ನಡಿಗೆ ಇದೆ. ಅಂದರೆ ಒಂದು ರಸ್ತೆ ಇದೆ. ಆ ರಸ್ತೆಯು ಎಲ್ಲಿಗೆ ಹೋಗುತ್ತದೆ ಅಂದರೆ ತುಂಗಭದ್ರಾ ದೇವಿಯ ದಡಕ್ಕೆ ಹೋಗುತ್ತದೆ. ಅದು ಅತ್ಯಂತ ಪವಿತ್ರವಾದ ನಡಿಗೆ. ಪೂಜ್ಯ ಶ್ರೀ ರಾಘವೇಂದ್ರ ಮಠದಿಂದ ಎಡಭಾಗದಲ್ಲಿ ಉತ್ತರ ಈಶಾನ್ಯದ ಭಾಗಕ್ಕೆ ಹೊಂಟಿರುವಂಥ ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯ ಎರಡೂ ನಡಿಗೆ ಉಂಟಾಗುತ್ತದೆ. ಅಂಥ ಸ್ಥಳದಲ್ಲಿ ಅಂಥ ನಡಿಗೆ ಉಂಟಾಗಿ ಪೂಜ್ಯ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳು ಆ ತುಂಗಭದ್ರಾ ತೀರಕ್ಕೆ ಆ ರಸ್ತೆಯು ಹೋಗುತ್ತಿರುವುದರಿಂದ ಅದರ ಶಕ್ತಿಯಿಂದ ಪೂಜ್ಯ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳು ನೆಲೆಸಿರುವಂಥ ಬೀಡು ಅದೆಷ್ಟು ಉನ್ನತವಾದ ಮಟ್ಟಕ್ಕೆ ಹೋಗುತ್ತದೆ ಎಂದರೆ, ಅಲ್ಲಿ ತುಂಗಭದ್ರಾ ದೇವಿಯು ಹರಿಯುತ್ತಿದ್ದಾಳಲ್ಲ, ಅದು ಪೂರ್ವ ಈಶಾನ್ಯದ ಭಾಗದಲ್ಲಿ ನಡಿಗೆ ಉಂಟಾಗಿ ಅದು ಅತ್ಯಂತ ಪವಿತ್ರವಾದ ನಡಿಗೆಯಾಗಿ ಆ ಮಠಕ್ಕೆ, ಆ ಮಂದಿರಕ್ಕೆ ಅತ್ಯಂತ ವೈಭವವನ್ನು ಕೊಡುವಂಥ, ಅತ್ಯಂತ ಭಕ್ತರನ್ನು ಕೊಡುವಂಥ, ಅತ್ಯಂತ ಸಮೃದ್ಧವಾಗಿ ನೀಡುವಂಥ ಆ ರಸ್ತೆಯೇ ಮುಖ್ಯ ಕಾರಣ. ಇದಕ್ಕೆ ಯಾವಾಗಲೂ ಯಾವುದೇ ಮಠಕ್ಕಾಗಲಿ, ಮನೆಗಾಗಲಿ, ಮಂದಿರಕ್ಕಾಗಲಿ, ಯಾವುದೇ ಸ್ಥಳಕ್ಕಾಗಲಿ ಮುಖ್ಯವಾಗಿ ಆ ಮಠಕ್ಕಾಗಲಿ, ಮಂದಿರಕ್ಕಾಗಲಿ ರಸ್ತೆಯು ಯಾವ ರೀತಿ ನೋಟವಿದೆ, ನಡಿಗೆ ಇದೆ ಎಂಬುವ ವಿಷಯವಾಗಿ ಮುಖ್ಯವಾಗಿ ಅಲ್ಲಿ ಅಭಿವೃದ್ಧಿಯ ಪಥದ ಬಗ್ಗೆ ನಡೆಯುತ್ತದೆ. ಮನೆಯಾಗಲಿ, ಮಠವಾಗಲಿ, ಮಂದಿರವಾಗಲಿ ಮುಖ್ಯವಾಗಿ ಅಲ್ಲಿ ಈಶಾನ್ಯದ ನಡಿಗೆ ಉಂಟಾಗಿ ಅಲ್ಲಿ ಅದು ತುಂಗಭದ್ರಾ ದೇವಿಯ ಸ್ಥಳಕ್ಕೆ ಕೊಂಡೊಯ್ಯುತ್ತದೆ. ಅದು ಎಂಥ ಪವಿತ್ರವಾದ ಸ್ಥಳ, ನಡಿಗೆ, ರಸ್ತೆ ಎಂದರೆ ಅದು ಯಾವಾಗಲೂ ಒಳ್ಳೆಯ ಭಕ್ತರು, ಒಳ್ಳೆಯ ಜನರು, ಒಳ್ಳೆಯ ಬುದ್ಧಿವಂತರು ಬರುತ್ತಾರೆಂದರೆ ನಾನು ಹೇಳಲು ಇಷ್ಟಪಡುತ್ತೇನೆ. ಆ ರೀತಿ ಇರುವಂಥ ಭಕ್ತರು, ಮಹಾಮಹಿಮನ ಸನ್ನಿಧಿಗೆ ಬರುವಂಥವರು ಯಾವಾಗಲೂ ಕೊಡುಕೊಳ್ಳುವ, ಅಂದರೆ ಈಶಾನ್ಯದ ನಡಿಗೆಯುಂಟಾಗಿ ಕೊಡುಕೊಳ್ಳುವ ವ್ಯವಹಾರ ಮಠ ಮಂದಿರಗಳಿಗೆ, ಆ ಮಠಕ್ಕೆ ಅದೆಷ್ಟು ಭಕ್ತರು ತಮ್ಮ ಕಾಣಿಕೆಯನ್ನು ಸಲ್ಲಿಸುತ್ತಾರೆಂದರೆ ಅದಕ್ಕೆ ಮುಖ್ಯವಾಗಿ ಆ ಈಶಾನ್ಯದ ನಡಿಗೆ ಉಂಟಾಗಿ ಅದು ಯಾವಾಗಲೂ ಧನಧಾನ್ಯದಿಂದ, ಅಭಿವೃದ್ಧಿಯಿಂದ ತುಂಬಿ ತುಳುಕುತ್ತದೆ, ಜನರಿಂದ ತುಂಬಿ ತುಳುಕುತ್ತಿದ್ದದೆ. ಇದು ಮಹಿಮನ ಬೀಡು. ಅದಕ್ಕೆ ಅಲ್ಲಿ ವಾಸಿಸಿರುವಂಥ ಮಹಿಮರು ಅಂಥ ಪವಿತ್ರವಾದ ಸ್ಥಳದಲ್ಲಿ ತುಂಗಭದ್ರಾ ತೀರದಲ್ಲಿ ನೆಲೆಸಿದ್ದಾರೆ. ಅದರ ರಸ್ತೆಯು
ಈಶಾನ್ಯದ ನಡಿಗೆ ಉಂಟಾಗಿ ಅದು ಎಷ್ಟು ಸಂಪದ್ಭರಿತವಾಗಿದೆ ಎಂದರೆ ಅದಕ್ಕೆ ಪೂಜ್ಯ ಶ್ರೀ ರಾಘವೇಂದ್ರ ಮಹಾಮಹಿಮರ ಮಠವೇ ಕಾರಣ. ಅದೆಷ್ಟು ಜನರು ಬರುತ್ತಿದ್ದಾರೆ, ಹೋಗುತ್ತಿದ್ದಾರೆ, ಅದೆಂಥ ಸ್ಥಳವಾಗಿದೆ ಎಂದರೆ ಅದಕ್ಕೆ ಈಶಾನ್ಯದ ನಡಿಗೆ ಉಂಟಾಗಿ ಆ ಈಶಾನ್ಯದ ನಡಿಗೆಯು ತುಂಗ ದೇವಿಯ ದಡಕ್ಕೆ ಹೋಗುತ್ತದೆ. ಅದಕ್ಕೆ ಅಲ್ಲಿ ಜಲಪ್ರಳಯವು ಜಲವನ್ನು ಕಾಣುವುದರಿಂದ ಈಶಾನ್ಯದಲ್ಲಿ ಜಲ ಅಂದರೆ ನೀರು ಇರುವುದರಿಂದ ಅದು ಅತ್ಯಂತ ಒಳ್ಳೆಯ ಶುಭ ಫಲವಾಗಿರುತ್ತದೆ. ಯಾವುದೇ ಮನೆಗಾಗಲಿ ಮಠಕ್ಕಾಗಲಿ ಯಾವುದಕ್ಕಾಗಲಿ ಈಶಾನ್ಯ ಭಾಗದಲ್ಲಿ ಅಂದರೆ ಮನೆಗೆ ಕೊಳಾಯಿ ಆಗಲಿ ಬಾವಿ ಆಗಲಿ ಬೋರು ಆಗಲಿ ಇರುತ್ತವೆ. ಆದರೆ ಈ ಮಹಿಮನಿಗೆ ತುಂಗಾದೇವಿಯು ಪೂರ್ವ ಈಶಾನ್ಯದ ನಡಿಗೆ ಉಂಟಾಗಿ ಅದೆಷ್ಟು ಸಂಪತ್ಭರಿತವಾಗಿ ಅದೆಷ್ಟು ಭಕ್ತರನ್ನು ಕೊಡುತ್ತಿದ್ದಾಳೆ ತುಂಗಾದೇವಿ ಎಂದರೆ ಆ ಮಹಿಮನ ರಾಘವೇಂದ್ರ ಪೂಜ್ಯ ಶ್ರೀ ರಾಘವೇಂದ್ರರ ಮಠವನ್ನು ನೋಡಿದಾಗ ಮಾತ್ರ ಅದರ ವಾಸ್ತುಶಾಸ್ತ್ರದ ಪ್ರಕಾರ ತಿಳಿಯುತ್ತದೆ. ಅದಕ್ಕೆ ಆ ಮಹಿಮರು ಅದೆಂಥ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆಂದರೆ ಅಂದಿನ ದಿನ ಅವರು ಪೂಜ್ಯ ಶ್ರೀ ರಾಘವೇಂದ್ರರು ತಪಸ್ಸಿನ ದಿವ್ಯ ಶಕ್ತಿಯಿಂದ ಅವರು ಅದೆಷ್ಟು ಎಂಥ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆಂದರೆ ಅದು ಇಂತಿಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. 1, 2, 3 ಎಲ್ಲ ರೀತಿಯಿಂದ ಪೂಜ್ಯ ಶ್ರೀ ರಾಘವೇಂದ್ರರು ಸನ್ನಿಧಿಯು ಅಂಥ ಸಂಪತ್ಭರಿತವಾಗಿದೆ. ಅದಕ್ಕೆ ಈಶಾನ್ಯದ ನಡಿಗೆ ಉಂಟಾಗಿ ಈಶಾನ್ಯದಿಂದ ತುಂಗಭದ್ರಾ ದೇವಿಯ ಸನ್ನಿಧಿಗೆ ಹೋಗುವಂಥ ಸ್ಥಳವಾದ್ದರಿಂದ ಅದು ಅಷ್ಟೊಂದು ಕೊಡುಗೆ ಕೊಡುವಂಥ ರಸ್ತೆ ಎನ್ನುವುದು ಆ ರಸ್ತೆಗೆ ಅನುಗುಣವಾಗಿ ಪೂಜ್ಯ ಶ್ರೀ ರಾಘವೇಂದ್ರರು ಅಷ್ಟೊಂದು ಭಕ್ತರಿಂದ ತುಂಬಿ ತುಳುಕುತ್ತದೆ. ಇದಕ್ಕೆ ವಾಸ್ತುಶಾಸ್ತ್ರವೇ ಮುಖ್ಯ ಕಾರಣ. ಈಗಾಗಲೇ ನಾನು ತಿಳಿಸಿರುವಂಥ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬಹಳ ಪೂಜ್ಯ ಶ್ರೀ ರಾಘವೇಂದ್ರರ ಬಗ್ಗೆ ಹೇಳುವುದಿದೆ. ಅದೆಷ್ಟು ಹೇಳಿದರು, ಪ್ರತಿಯೊಂದು ವಿಷಯವಾಗಿ ಹೇಳಿದರು ಪೂಜ್ಯ ಶ್ರೀ ರಾಘವೇಂದ್ರರ ವಾಸ್ತುಶಾಸ್ತ್ರದ ಪ್ರಕಾರ ಇರುವ ಕಾರಣ ಅದಕ್ಕೆ ಅಂಥ ಸಂಪದ್ಭರಿತವಾಗಿ ಇರುತ್ತದೆಂದು ಹೇಳುತ್ತೇನೆ. ಅದಕ್ಕೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಇತರರಿಗೆ ಮುಟ್ಟಲಿ, ಇತರರು ನೋಡಲಿ ಈ ವಿಡಿಯೋವನ್ನು. ಹಾಗೂ ಕಾಮೆಂಟ್ಸ್ ಮಾಡಿ, ಹಾಗೂ ಬೆಲ್ ಐಕಾನ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಮಗೆ ತಿಳಿಸುತ್ತೇನೆ. ಪೂಜ್ಯ ಶ್ರೀ ರಾಘವೇಂದ್ರ ಮಹಾಮಹಿಮರ ಬಗ್ಗೆ ಇನ್ನೂ ಕೆಲವೊಂದು ವಿಷಯವಾಗಿ ಹೇಳುವುದಿದೆ, ಹೇಳುತ್ತೇನೆ.